ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्. ಭಗವದ್ಗೀತೆಯ 13ನೇಯ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ, ಅದರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಭಗವಂತ 2 ಹೊಸ ಶಬ್ದಗಳ ಪ್ರಯೋಗವನ್ನು ಮಾಡಿದ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಈ ಕ್ಷೇತ್ರ ಯಾವುದು ಅನ್ನುವುದನ್ನು ನಮಗೆ ಗೊತ್ತಿರುವಂಥ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನೇ ಸಂಬೋಧಿಸ್ತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ರೀತಿಯಾಗಿ ಶೀರ್ಯಮಾಣತ್ವಾತ್ ಶರೀರ, ಯಾವುದು ಜೀರ್ಣಶೀರ್ಣವಾಗುತ್ತದೆಯೋ ಅದಕ್ಕೆ ಶರೀರ ಅಂತ ಕರೆಸ್ಕೊಳ್ತದೆ. ಅದೇ ರೀತಿ ಕ್ಷೇತ್ರ ಅನ್ನುವಂಥದ್ದು ಕೂಡ ಸವೆಯುವುದರಿಂದ, ನಾಶವಾಗುವುದರಿಂದ ಮತ್ತು ಇದರಲ್ಲಿಯೇ ಯಾವ ರೀತಿ ಹೊಲದಲ್ಲಿ ಬೆಳೆ ಬೆಳೀತದೆಯೋ ಅದೇ ರೀತಿ ಕರ್ಮಫಲಗಳು ಕೂಡ ಇದರಲ್ಲಿಯೇ ಬೆಳೆಯುವುದರಿಂದ ಈ ಶರೀರವೇ ಕ್ಷೇತ್ರ ಅಂತ ಅನ್ನಿಸ್ಕೊಳ್ತದೆ. ಅದನ್ನು ತಿಳಿಸ್ಕೊಡ್ತಾ ಭಗವಂತ ಈ ಶರೀರವೇ ಕ್ಷೇತ್ರ, ಅದನ್ನು ತಿಳಿದುಕೊಳ್ಳುವಂಥ ಆತ್ಮನೇ ಕ್ಷೇತ್ರಜ್ಞ. ಹೀಗಾಗಿಯೇ ಈ ಅಧ್ಯಾಯಕ್ಕೆ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವುದರ ಸಂಜ್ಞೆಯನ್ನು ಕೊಡ್ತಾರೆ. ಮಹತ್ತತ್ವ, ಪ್ರಕೃತಿ ಮುಂತಾದವುಗಳೆಲ್ಲ 16 ವಿಕೃತಿಗಳೇನಿವೆ ಅವೆಲ್ಲವುಗಳು ಕೂಡ ಕ್ಷೇತ್ರದಲ್ಲಿಯೇ ಬರುವಂಥದ್ದು. ನಮ್ಮ ಅಂತಃಕರಣದ ಧರ್ಮಗಳೂ ಕೂಡ ಅದರಲ್ಲಿಯೇ ಬರುವಂಥದ್ದು ಕ್ಷೇತ್ರದಲ್ಲಿ. ಇದನ್ನು ನಾವು ಹಿಂದೆ ಚಿಂತನೆ ಮಾಡಿದ್ವು. ಈಗ ಮುಂದೆ ಭಗವಂತ 7ರಿಂದ 11ನೇ ಶ್ಲೋಕದವರೆಗೆ ಕ್ಷೇತ್ರದ ಸ್ವರೂಪವನ್ನು ತಿಳಿಸಿ ಆದ ಮೇಲೆ ಕ್ಷೇತ್ರಜ್ಞನ ಸ್ವರೂಪವನ್ನು ತಿಳಿಸುವುದಕ್ಕಿಂತ ಮುಂಚೆ ಆ ಜ್ಞಾನ ಏನಿದೆಯೋ ತತ್ವಜ್ಞಾನ, ಅದನ್ನು ಮನಗಾಣುವುದಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ, ನಮ್ಮ ವ್ಯವಹಾರಗಳಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಬೇಕಾಗುವಂಥ ಸಾಧನಗಳೇನಿವೆಯೋ ಅವುಗಳನ್ನು ಹೇಳ್ತಾನೆ. ಅಮಾನಿತ್ವ, ಅದಂಭಿತ್ವ, ಅಹಿಂಸಾ, ಶಾಂತಿ, ಆರ್ಜವಂ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮವಿನಿಗ್ರಹ, ಅನಹಂಕಾರ, ಅರತಿರ್ಜನ ಸಂಸದಿ, ಈ ರೀತಿ 20 ಸಾಧನಗಳನ್ನು ಭಗವಂತ ಹೇಳ್ತಾನೆ. ಅಧ್ಯಾತ್ಮಜ್ಞಾನ, ನಿತ್ಯತ್ವ ಮುಂತಾದವುಗಳೆಲ್ಲವೂ ಕೂಡ ಇದರಲ್ಲಿಗೆ ಬರುವಂಥದ್ದು. ಈ ಸಾಧನಗಳು ಸಾಧಕನ ಅಂತಃಕರಣವನ್ನು ಜ್ಞಾನಕ್ಕೆ ತಯಾರು ಮಾಡ್ತವೆ. ಇವುಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಅಂತಃಕರಣ ಶುದ್ಧವಾಗಿ ಸತ್ವ ಅನ್ನುವಂಥದ್ದು ಅಂತಃಕರಣದಲ್ಲಿ ಹೆಚ್ಚಾಗಿ
ಜ್ಞಾನಕ್ಕೆ, ಆತ್ಮಜ್ಞಾನಕ್ಕೆ ತಯಾರಾಗೋದರಿಂದ ಈ ಎಲ್ಲ 20 ಮೌಲ್ಯಗಳಿಗೂ ಕೂಡ ಭಗವಂತ ಜ್ಞಾನ ಅಂತಲೇ ಹೇಳಿದ್ದು. ಹೀಗಾಗಿ ಇದನ್ನು ಸಾಧಕನಾದವನು ಅಳವಡಿಸಿಕೊಳ್ಳಬೇಕು ಈ ಜ್ಞಾನವನ್ನು ಪಡೆಯುವುದಕ್ಕಿಂತ ಮೊದಲು. ಅದರ ಬದಲಾಗಿ ಮಾನಿತ್ವ, ದಂಭಿತ್ವ, ಅಹಂಕಾರ ಮುಂತಾದವುಗಳೆಲ್ಲ ಇದ್ದರೆ ಅಜ್ಞಾನ ಅನ್ನುವಂಥದ್ದು ಯಾವ ಅಜ್ಞಾನ? ಸ್ವರೂಪದ ಅಜ್ಞಾನ, ನನ್ನ ಸ್ವರೂಪದ ಅಜ್ಞಾನ. ನಿಜವಾಗಿಯೂ ನಾನು ಯಾರು? ನಾನು ಈಗ ನನ್ನನ್ನು ತಿಳಿದುಕೊಂಡದ್ದೇನು? ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಇಂದ್ರಿಯಗಳು. ಈ ರೀತಿ ನಾನು ತಿಳಿದುಕೊಂಡದ್ದು ಇವೆಲ್ಲವುಗಳು ಕೂಡ ಕ್ಷೇತ್ರ, ಇದೆಲ್ಲವೂ ಸ್ವರೂಪದ ಅಜ್ಞಾನ. ಇವುಗಳಲ್ಲಿಯೇ ಇದ್ದರೆ ಈ ಅಜ್ಞಾನ ಅನ್ನುವಂಥದ್ದು ಬೆಳೆದು ಅಂಥ ವ್ಯಕ್ತಿ ಸಂಸಾರದಲ್ಲಿ ತೊಳಲಾಡಬೇಕಾಗಿ ಬರ್ತದೆ. ಸಂಸಾರ ಅಥವಾ ಸಂಸರಣ ಅಂದ್ರೇನು? ಸಂಸಾರ ಅಥವಾ ಸಂಸರಣ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟು ಸಾವು, ಜನ್ಮ ಮರಣ, ಈ ಚಕ್ರ ಏನಿದೆ ಅದಕ್ಕೆ ಹೇಳ್ತಾರೆ ಸಂಸಾರ ಅಥವಾ ಸಂಸರಣ. ಎಲ್ಲಿಯವರೆಗೆ ಅಜ್ಞಾನ ಇರ್ತದೆಯೋ ಅಂತಃಕರಣದಲ್ಲಿ ಅಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಈ ಸಂಸಾರ ಚಕ್ರದಲ್ಲಿ ತೊಳಲಾಡಬೇಕಾಗಿ ಬರ್ತದೆ. ಅದಕ್ಕಾಗಿ ಭಗವಂತ ಹೇಳುವಂಥದ್ದು, ಸಾಧಕನಾದಂಥವನು, ಮುಮುಕ್ಷುವಾಗುವಂಥವನು ಈ ಅಮಾನಿತ್ವ, ಅದಂಬಿತ್ವ ಮುಂತಾದವುಗಳನ್ನು ಬೆಳೆಸಿಕೊಳ್ಳಬೇಕು. ಇವುಗಳನ್ನು ಹೇಳ್ತಾ ಹಿಂದೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭ ಹೇಳಿದ್ದು ಭಗವಂತ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವತಿ ತಥೈವ ಶಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಈ ಆತ್ಮಸ್ವರೂಪದ ಬಗ್ಗೆ ಕೇಳಿಯಾದ ಮೇಲೂ ಕೂಡ, ತಿಳಿದುಕೊಂಡ ಮೇಲೂ ಕೂಡ ಅರ್ಜುನ ಯಥಾರ್ಥವಾಗಿ ಅದನ್ನು ಒಬ್ಬನು ತಿಳಿಯೋದಿಲ್ಲ. 7ನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ಪುನರುಚ್ಚರಿಸ್ತಾನೆ ಭಗವಂತ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಯಾಕೆ ಸರಿಯಾಗಿ ತಿಳಿದುಕೊಳ್ಳೋದಿಲ್ಲ? ಕೇಳಿದ ನಂತರವೂ ಕೂಡ ಆತ್ಮದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ, ನನ್ನ ಸ್ವರೂಪದ ಬಗ್ಗೆ ಸರಿಯಾಗಿ ಯಾಕೆ ತಿಳುವಳಿಕೆ ಬರುವುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಭಗವಂತ ಈ ಅಧ್ಯಾಯದಲ್ಲಿ ಉತ್ತರವನ್ನು ಕೊಟ್ಟ. ಅದಕ್ಕಿರುವಂಥ ಬಾಧೆಗಳೇನು ಅದನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಹಾಗಾದರೆ ನಾನು ಏನು ಮಾಡಬೇಕು ಅನ್ನೋ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಅಂದರೆ ಅದಕ್ಕಾಗಿ ಈ ಜ್ಞಾನ ಸಾಧನಗಳನ್ನು ಹೇಳಿರುವಂಥದ್ದು. ಈ ರೀತಿ ಹೇಳ್ತಾ ಪ್ರಾರಂಭದಲ್ಲಿ ಒಂದು ಪ್ರತಿಜ್ಞೆಯನ್ನು ಭಗವಂತ ಮಾಡಿದ್ದ. ಭಗವಂತನ ಪ್ರವಚನ ಪ್ರಾರಂಭವಾಗುವುದೇ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ನಾನು ಶೋಚಂತಿ ಪಂಡಿತಾಃ ಅನ್ನುವಂಥದ್ದು ಪ್ರತಿಜ್ಞಾ ಸೂತ್ರ. ಯಾಕೆ? ಅರ್ಜುನ ಅನ್ನುವಂಥವನು ಶೋಕವನ್ನು ಮಾಡ್ತಾ ಇದ್ದ. ಅದೇ ರೀತಿ ನಾವೆಲ್ಲರೂ ಕೂಡ ಇದ್ದೇವೆ. ಹೀಗಾಗಿಯೇ ಭಾಷ್ಯಕಾರರು ಹೇಳುವಂಥದ್ದು, ಅರ್ಜುನಂ ನಿಮಿತ್ತೀಕೃತ್ಯ ಆಹ ಭಗವಾನ್ ವಾಸುದೇವ.
ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತನಾದಂಥ ವಾಸುದೇವ ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದ್ದು. ಪ್ರಾರಂಭದಲ್ಲಿ ಹೇಳಿದ್ದೇನು? ನಾನು ಶೋಚಂತಿ ಪಂಡಿತಾಃ, ನೀನು ಪಂಡಿತನ ಹಾಗೆ ಮಾತನ್ನೇನೋ ಆಡ್ತೀಯ, ಜ್ಞಾನಿಗಳ ಹಾಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀಯ. ಆದರೆ ಪಂಡಿತರೆನ್ನಿಸಿಕೊಳ್ಳುವಂಥವರು, ಜ್ಞಾನಿಗಳಾದಂಥವರು ಶೋಕವನ್ನು ಮಾಡೋದಿಲ್ಲ. ಆ ಸೂತ್ರವನ್ನು ಪುನಃ ಇಲ್ಲಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಜ್ಞಾಪಿಸಿಕೊಡ್ತಾನೆ. ಮುಂದೆ 12ರಿಂದ 18ನೇ ಶ್ಲೋಕದವರೆಗೆ ಕ್ಷೇತ್ರದ ಸ್ವರೂಪವನ್ನೇನು ಹೇಳಿ ಆಯಿತು. ಈಗ ಕ್ಷೇತ್ರಜ್ಞನ ಸ್ವರೂಪವನ್ನು ಹೇಳಬೇಕು. ಯಾಕೆ? ಈ ಅಧ್ಯಾಯದ ಹೆಸರೇ ಕ್ಷೇತ್ರಜ್ಞ ವಿಭಾಗ ಯೋಗ. ಮತ್ತು ಕ್ಷೇತ್ರಜ್ಞ ಇವರಲ್ಲಿ ವಿವೇಕವನ್ನು ಮಾಡುವಂಥದ್ದು. ಅದಕ್ಕಾಗಿ ಈಗ ಕ್ಷೇತ್ರಜ್ಞನ ಸ್ವರೂಪವನ್ನು ಹೇಳಬೇಕು. ಆದರೆ ಕ್ಷೇತ್ರಜ್ಞನ ಸ್ವರೂಪವನ್ನು ಹೇಳುವುದಕ್ಕಿಂತ ಮುಂಚೆ ಅದನ್ನು ಅರಿತುಕೊಂಡ್ರೆ ಮೋಕ್ಷವಾಗ್ತದೆ. ಅದಕ್ಕಿರುವಂಥ ಬಾಧಕಗಳನ್ನು ಹೇಳಿ ಆಯಿತು. ಅಮಾನಿತ್ವ, ದಂಭಿತ್ವ, ಮಾನಿತ್ವ ಇತ್ಯಾದಿಗಳೆಲ್ಲ. ಅದನ್ನು ಕಳೆದುಕೊಳ್ಳುವುದಕ್ಕಾಗಿ ಅಮಾನಿತ್ವ, ದಂಭಿತ್ವ ಮುಂತಾದವುಗಳನ್ನು ಹೇಳಿ ಆಯಿತು. ಈಗ ಕ್ಷೇತ್ರಜ್ಞನ ಸ್ವರೂಪದಲ್ಲಿ ಅಂತಂದರೆ ಹೇಳಬೇಕಾದ್ರೆ ಅದನ್ನು ತಿಳಿದುಕೊಂಡ್ರೆ ಏನಾಗ್ತದೆ? ನಮ್ಮ ಮನಸ್ಸಿನ ಒಂದು ಸ್ವಭಾವ, ನನಗೇನು ಸಿಗುತ್ತದೆ, ಇದರಿಂದ ನನಗೇನಾಗುವಂಥದ್ದು. ಯಾವುದಾದ್ರೂ ಒಂದು ಸಂಸ್ಥೆಗೆ ಮೆಂಬರ್ ಆಗುವಂಥದ್ದು ನಾವೇನು ಕೇಳ್ತೇವೆ? ಅದರಿಂದ ನನಗೇನು ಸಿಗ್ತದೆ, ಯಾಕಾಗಿ ನಾನು ಮೆಂಬರ್ ಆಗಬೇಕು, ಇದನ್ನು ಗಳಿಸಿದರೆ ನನಗೇನು ಸಿಗ್ತದೆ, ಇದು ಕೇಳುವಂಥದ್ದು ನಮ್ಮ ಮನಸ್ಸಿನ ಸಹಜ ಸ್ವಭಾವ. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳ್ತಾನೆ, ಈ ಕ್ಷೇತ್ರಜ್ಞನ ಪರಮಾರ್ಥ ಸ್ವರೂಪವನ್ನು ಅರಿತುಕೊಂಡ್ರೆ ಅರ್ಜುನ ಮೋಕ್ಷವಾಗುತ್ತದೆ. ಮೋಕ್ಷ ಅಂದ್ರೇನು? ಮೇಲೆ ಹೇಳಿದ್ದು ಪುನರಪಿ ಜನನಂ ಪುನರಪಿ ಮರಣಂ. ಈ ಜನ್ಮ ಮರಣದ ಚಕ್ರದ ಬಿಡುಗಡೆಯೇ ಮೋಕ್ಷ ಅಂತ ಕರೆಸಿಕೊಳ್ಳುವಂಥದ್ದು. ಅಥವಾ ಆಚಾರ್ಯರುಗಳು ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಮೋಕ್ಷ ಅಂದರೆ ಮೋಹ ಕ್ಷಯ. ಮೋಹ ಅಂದರೆ ತಪ್ಪು ತಿಳುವಳಿಕೆ. ಯಾವುದು ನಾವಲ್ಲವೋ ಅದನ್ನು ನಾವು ಅಂತ ತಿಳ್ಕೊಂಡದ್ದೇ ತಪ್ಪು ತಿಳುವಳಿಕೆ, ಅದೇ ಮೋಹ. ಹೀಗಾಗಿ ಇಲ್ಲಿ ಭಗವಂತ ಹೇಳ್ತಾನೆ, ಈ ಕ್ಷೇತ್ರಜ್ಞನ ಪರಮಾರ್ಥ ಸ್ವರೂಪ ಏನಿದೆಯೋ ಅದನ್ನು ಹೇಳ್ತೇನೆ. ಅದನ್ನು ತಿಳಿದುಕೊಂಡ್ರೆ ಅರ್ಜುನ ಮೋಕ್ಷವಾಗುತ್ತದೆ. ಯಾವುದದು? ಅದೇ ಪರಬ್ರಹ್ಮ, ಅದೇ ಆತ್ಮ. ಅದರ ಸ್ವರೂಪವನ್ನು ನಿನಗೆ ಹೇಳ್ತೇನೆ. ಅದನ್ನು ಹೇಳ್ತಾನೆ ಭಗವಂತ. ಅದನ್ನು ಮುಂದೆ ವಿಚಾರ ಮಾಡೋಣ.